ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರ ಒಂದು ಅದ್ಭುತವಾದ ರೆಸಿಪಿ, ಅದು ಎಗ್ ಬುರ್ಜಿ ಅಥವಾ ಅಂಡಾ ಬುರ್ಜಿ. ಅದು ರೆಗ್ಯುಲರ್ ಅಲ್ಲ, ಬಾಂಬೆ ಇದೆಲ್ಲ, ಬಾಂಬೆ ಚೌಪಾಟಿ ಎಲ್ಲ ಹತ್ರ ಹೋಗಿದ್ರೆ ನೀವು ಅಲ್ಲಿ ಕೊಡ್ತಾರೆ. ಬಟರ್ ಹಾಕಿ ಬ್ಯೂಟಿಫುಲ್ ಆಗಿ ಮಾಡಿರ್ತಾರೆ ಅಂಡಾ ಬುರ್ಜಿ. ಅದ್ರ ಜೊತೆ ಪಾವ್, ಆಹಾ ಅದ್ಭುತವಾಗಿರುತ್ತೆ. ನಾನು ಲಾಸ್ಟ್ ಟೈಮ್ ಹೋದಾಗ ಅಲ್ಲಿ ಟೇಸ್ಟ್ ಮಾಡಿ ಮನಸ್ಸು ಸೋತೋಗ್ಬಿಡ್ತು ಆ ಅಂಡಾ ಬುರ್ಜಿಗೆ. ಸೊ ಸೇಮ್ ಆ ಬಾಂಬೆಯಲ್ಲಿ ಆ ಚೌಪಾಟಿಯಲ್ಲಿ ಮಾಡ್ತಾರಲ್ಲ, ಆ ತರ ಒಂದು ಅದ್ಭುತವಾದ ಸಿಂಪಲ್ ಆಗಿರ್ತಕ್ಕಂಥ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ಸ್ ಜೊತೆಗೆ ಅದರಲ್ಲಿ ಇರ್ತಕ್ಕಂಥ ಸೀಕ್ರೆಟ್ಸ್ನೆಲ್ಲ ಹೇಳ್ಕೊಡ್ತಾ ಈ ಒಂದು ಅಂಡಾ ಬುರ್ಜಿ ಅಥವಾ ಎಗ್ ಬುರ್ಜಿನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಮತ್ತಿನ್ಯಾವುದೇ ತಡ ಮಾಡ್ದಿರಾ, ನಡೀರಿ ಪಟಾಪಟಿ ಒಂದು ರೆಸಿಪಿನ ಮಾಡಿಬಿಡುವ. ಮಿತ್ರರೇ ನೋಡಿ, ಈ ಅಂಡಾ ಬುರ್ಜಿ ಮಾಡೋದಕ್ಕೆ ಬೇಕಾಗಿರ್ತಕ್ಕ ಸಾಮಗ್ರಿಗಳೆಲ್ಲ ಇಷ್ಟೇ. ಅದು ಯಾವ್ಯಾವುದು ಅಂತ ಹೇಳಿದ್ರೆ, ಮೊದಲದಾಗಿ ಸಣ್ಣಕ್ಕೆ ಹಚ್ಚಿರ್ತಕ್ಕಂಥ ಒಂದು 3 ಮೀಡಿಯಂ ಸೈಜಿನ ಈರುಳ್ಳಿ, ಅದೇ ಸಮ ಪ್ರಮಾಣದಲ್ಲಿ ಸಣ್ಣಗೆ ಹಚ್ಚಿರ್ತಕ್ಕಂಥ ಟೊಮೆಟೊ, ಹಸಿರು ಮೆಣಸಿನಕಾಯಿ ಸಣ್ಣಗೆ ಹಚ್ಚಿರಬೇಕು, ಮತ್ತೆ ಜಿಂಜರ್ ಸಹ ಅಷ್ಟೇ ಸಣ್ಣಗೆ ಹಚ್ಚಿರಬೇಕು, ಶುಂಠಿನ. ಹಾಗೆ ಬ್ಲ್ಯಾಕ್ ಪೆಪರ್ ಅಂತಕ್ಕಂಥದ್ದು ಒಂದು ಅರ್ಧ ಟೀ ಸ್ಪೂನು, ಮತ್ತೆ ಚಿಲ್ಲಿ ಪೌಡರ್ 1.5 ಟೀ ಸ್ಪೂನು, ಬೆಣ್ಣೆ ತುಂಬಾ ಇಂಪಾರ್ಟೆಂಟ್ 3 ಟೇಬಲ್ ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು, ಮೊಟ್ಟೆ ಒಂದು 6, ಒಂದು ಇಬ್ಬರಿಗೆ ಮಾಡೋಷ್ಟು ಮಾಡಿದ್ದೀನಿ. ಹಾಗೆ ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್, ನಾನು ಆಮೇಲೆ ರಿವೀಲ್ ಮಾಡ್ತೀನಿ. ಸೊ ಇದನ್ನ ಯಾವ ರೀತಿ ಮಾಡ್ಬೇಕು ಅಂತ ನೋಡುವ. ಮೊದಲನೇದಾಗಿ ಏನ್ ಮಾಡ್ಬೇಕಾಗತ್ತೆ, ಈ ಮೊಟ್ಟೆ ಏನಿದೆ ಇದನ್ನ ಕರೆಕ್ಟ್ ಆಗಿ ಹೊಡ್ಕೊಂಡ್ಬಿಟ್ಟು ಇದನ್ನ ಬೀಟ್ ಮಾಡ್ಬೇಕಾಗತ್ತೆ. ನೋಡಿ, ಈ ಮೊಟ್ಟೆಯಲ್ಲೇ ಸ್ವಲ್ಪ ನಾನು ಉಪ್ಪನ್ನ ಹಾಕೊಳ್ತೇನೆ, ಒಂದ್ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ಈಗ ಇದನ್ನ ಚೆನ್ನಾಗಿ ವಿಸ್ಕ್ ಮಾಡೋಣ. ಸ್ವಲ್ಪ ಎರೇಷನ್ ಬರಬೇಕು. ಇದರಲ್ಲಿ ಎರೇಷನ್ ಬಂದಷ್ಟು ನಮ್ಗೆ ಅಲ್ಲಿ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿದ್ರಲ್ಲ, ಇದು ವಿಸ್ಕ್ ಮಾಡಿದಾಗ ಏನಾಗಿದೆ, ಎರೇಷನ್ ಆಗಿದೆ. ಈಗ ಇದ್ರ ಪಕ್ಕಕ್ಕೆ ಇಡುವ. ನೋಡಿ, ಒಂದ್ ಸ್ವಲ್ಪ ದಪ್ಪ ತಳ ಇರ್ತಕ್ಕಂಥ ಒಂದು ಪ್ಯಾನ್ ಅನ್ನ ನಾನು ತಗೊಂಡಿದ್ದೀನಿ. ಇದರಲ್ಲಿ ಈ 3 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆಯನ್ನ ಹಾಕೊಂಡಿದ್ದೀನಿ. ಬೇಕಾದ್ರೆ ನೀವು ಸ್ವಲ್ಪ ಎಣ್ಣೆ ಮತ್ತೆ ಬೆಣ್ಣೆನು ಮಿಕ್ಸ್ ಮಾಡ್ಕೋಬಹುದು, ಬಟ್ ಇದನ್ನ ಬರೀ ಬೆಣ್ಣೆಲಿ ಮಾಡಿ ನೋಡಿ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಈಗ ಸ್ವಲ್ಪ ಬಟರ್ ಅಂತಕ್ಕಂಥದ್ದು ಸ್ವಲ್ಪ ಮೆಲ್ಟ್ ಆಗ್ಲಿ. ಈಗ ಇದರಲ್ಲಿ ಡೈರೆಕ್ಟ್ ಆಗಿ ಈರುಳ್ಳಿಯನ್ನ ಹಾಕೊಳ್ಳುವ. ಬಟ್ ನೋಡಿ, ಇವಾಗ ಈರುಳ್ಳಿನ ನಾವು ಚಂದ ಹುರಿಬೇಕಾಗತ್ತೆ. ಬಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದ್ರೆ, ಇದನ್ನ ನೀವು ರೋಸ್ಟ್ ಮಾಡೋ ಹಾಗಿಲ್ಲ, ಸ್ವಲ್ಪ ಇದನ್ನ ಸ್ವೆಟ್ ಮಾಡಿದ್ರೆ ಸಾಕಾಗತ್ತೆ. ನೋಡಿದ್ರಲ್ಲ, ಆನಿಯನ್ಸ್ ಅಂತಕ್ಕಂಥದ್ದು ಲೈಟ್ ಟರ್ನ್ ಆಗಿದೆ. ಈಗ ಇದರಲ್ಲಿ ನಾವು ಹಚ್ಚಿರ್ತಕ್ಕಂಥ ಮೆಣಸಿನಕಾಯಿ, ಹಾಗೆ ಚೆನ್ನಾಗಿ ಹೆಚ್ಚಿರ್ತಕ್ಕಂಥ ಶುಂಠಿ ಮತ್ತೆ ಉಪ್ಪು ಈ ಟೈಮಲ್ಲಿ ಹಾಕೋದ್ರಲ್ಲಿ ಏನಾಗುತ್ತೆ, ಫ್ಲೇವರ್ ಎಲ್ಲ ಅದಕ್ಕೆ ಹಿಡ್ಕೊಳ್ಳುತ್ತೆ. ಹಾಗೆ ಸ್ವಲ್ಪ ಕರಿಮೆಣಸನ್ನು ಸಹ ಹಾಕೊಂಡು ಇದನ್ನ ಕ್ಲೀನ್ ಆಗಿ ಇದನ್ನ ಫ್ರೈ ಮಾಡುವ. ಪರ್ಫೆಕ್ಟ್ ಆಗಿದೆ. ಈ ಸಂದರ್ಭದಲ್ಲಿ ಏನ್ ಮಾಡುವ ಅಂತ ಹೇಳಿದ್ರೆ, ಸಣ್ಣಗೆ ಹಚ್ಚಿರ್ತಕ್ಕಂಥ ಈ ಒಂದು ಟೊಮೆಟೊನ ಹಾಕ್ಬಿಟ್ಟು, ಟೊಮೆಟೊ ಸಹ ಸ್ವಲ್ಪ ಮೆತ್ತಗಾಗ್ಬೇಕು, ಅಲ್ಲಿವರೆಗೂ ಆನ್ ಹೈ ಫ್ಲೇಮ್. ಈಗ ಫ್ಲೇಮ್ ಅನ್ನ ಜಾಸ್ತಿ ಮಾಡ್ಬಿಟ್ಟು ಕುಕ್ ಮಾಡಿ. ಈಗ ನೋಡಿ, ಎಣ್ಣೆ ಎಲ್ಲ ಹೊರಗಡೆ ತೇಲ್ತಾ ಇದೆ. ಅಲ್ಲಿ ಇರ್ತಕ್ಕಂಥ ಬಟರು, ಸ್ವಲ್ಪ ಟೊಮೆಟೊ ಸಹ ಸ್ವಲ್ಪ ಮೆತ್ತಗಾಗಿದೆ. ಈ ಸಂದರ್ಭದಲ್ಲಿ ಪೌಡರ್ಸ್ ಹಾಕ್ತಕ್ಕಂಥ ಸಮಯ, ಚಿಲ್ಲಿ ಪೌಡರ್, ಖಾರದ ಪುಡಿ, ಮತ್ತೆ ನಾ ಹೇಳಿದಲ್ಲ ಸೀಕ್ರೆಟ್ ಇಂಗ್ರೀಡಿಯೆಂಟ್, ಅದುವೇ ಮ್ಯಾಗಿದು ಒಂದು ಮ್ಯಾಜಿಕ್ ಮಸಾಲ ಅಂತ ಬರುತ್ತೆ, ಅದೊಂದು ಪಾಕೆಟ್ ಹಾಕೊಳ್ಳಿ. ಅದ್ಭುತವಾಗಿ ಟೇಸ್ಟ್ ಬರುತ್ತೆ. ಬೇಡ ಅಂತ ಹೇಳಿದ್ರೆ ಒಂದು ಸ್ಕಿಪ್ ಸಹ ನೀವು ಮಾಡಬಹುದು, ಆದ್ರೂ ಕೂಡ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಚಂದ ಮಿಕ್ಸ್ ಮಾಡುವ. ಒಂದು 2 ನಿಮಿಷಗಳ ಕಾಲ ಇದನ್ನ ಚಂದ ನಾವು ಮಿಕ್ಸ್ ಮಾಡ್ತಾ ಇದನ್ನ ಹುರಿಬೇಕಾಗತ್ತೆ. ನೋಡಿ, ಈಗ ಇದು ಪರ್ಫೆಕ್ಟ್ ಆಗಿ ಒಂದು ಬೇಸ್ ಅಂತಕ್ಕಂಥದ್ದು, ಮಸಾಲಾ ಬೇಸ್ ಅಂತಕ್ಕಂಥದ್ದು ರೆಡಿ ಆಗಿದೆ. ಇಷ್ಟು ಸಿಂಪಲ್ ಇದು. ಸೊ ಈಗ ನಾವು ಬೀಟ್ ಮಾಡಿ ವಿಸ್ಕ್ ಮಾಡಿ ಇಟ್ಕೊಂಡಿದ್ವಲ್ಲ ಈ ಒಂದು ಮೊಟ್ಟೆ, ಆ ಮೊಟ್ಟೆನೆಲ್ಲ ಹಾಕ್ಬಿಟ್ಟು ಲೋ ಫ್ಲೇಮ್, ಈಗ ಫ್ಲೇಮ್ ಅನ್ನ ಲೋ ಇಟ್ಬಿಟ್ಟು ಇದನ್ನ ಚೆನ್ನಾಗಿ ಇದನ್ನ ಹುರಿಲಿಕ್ಕೆ ಶುರು ಮಾಡಿ. ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ನೋಡಿ, ಎಗ್ ಎಲ್ಲ ಸ್ಕ್ರಾಂಬಲ್ ಆಗಕ್ ಶುರು ಆಗುತ್ತೆ. ಈ ರೀತಿ ಫೈನ್ ಆಗಿ ಸ್ಕ್ರಾಂಬಲ್ ಆಗ್ಬೇಕು. ಈ ರೀತಿ ಫೈನ್ ಆಗಿ ಸ್ಕ್ರಾಂಬಲ್ ಆದಾಗೆ ಅದ್ರ ಪರ್ಫೆಕ್ಟ್ ಆಗಿರ್ತಕ್ಕಂಥ ಟೆಕ್ಸ್ಚರ್ ಮತ್ತೆ ಟೇಸ್ಟ್ ಬರುತ್ತೆ. ಫೈನಲ್ ಆಗಿ ಸಣ್ಣಗೆ ಹಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಅದ್ರ ಫ್ಲೇವರ್ ಇಮ್ಮಡಿಯಾಗಿ ಬರುತ್ತೆ ಮೇಲ್ಗಡೆ. ಬಟ್ ತಿನ್ನೋದಕ್ಕಂತೂ ಅಲ್ಟಿಮೇಟ್ ಫ್ಲೇವರ್ ಕೊಡುತ್ತೆ. ಸೊ ಇಷ್ಟೇಪ್ಪ, ಇದನ್ನ ಚಂದ ಒಮ್ಮೆ ಮಿಕ್ಸ್ ಮಾಡ್ತಾ ಇರಿ. ಸ್ವಲ್ಪ ಹೈ ಹೀಟ್ ಅಲ್ಲಿ ಲಾಸ್ಟ್ ಫೈನಲ್ ಟಾಸ್ ಮಾಡಿ, ಅದ್ರಲ್ಲಿ ಇರ್ತಕ್ಕಂಥ ಬಟರ್ ಎಲ್ಲ ಹೊರಗಡೆ ಊಸ್ ಔಟ್ ಆಗುತ್ತೆ.
ಅಲ್ಟಿಮೇಟ್. ನೋಡಿದ್ರಲ್ಲ, ಈ ಒಂದು ಬಾಂಬೆ ಚೌಪಾಟಿ ಶೈಲಿಯ ಈ ಒಂದು ಎಗ್ ಬುರ್ಜಿ ಅಥವಾ ಅಂಡಾ ಬುರ್ಜಿ ಕರೀತಾರೆ, ಬಟರಲ್ಲಿ ಮಾಡ್ತಾರೆ. ಆಹಾ, ಅದ್ಭುತವಾಗಿರುತ್ತೆ. ಸೇಮ್ ಇದೇ ಮೆಥಡ್ ನೀವು ಮನೇಲಿ ಮಾಡಿ ಪಾವು ತಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಇಟ್ಸ್ ಬೆಟರ್, ನೀವು ಚಪಾತಿ ಜೊತೆಗೂ ಸಹ ಇದನ್ನ ಟೇಸ್ಟ್ ಮಾಡ್ಬೋದು. ಅಲ್ಟಿಮೇಟ್ ಆಗಿರುತ್ತೆ. ಏನು ಇಲ್ಲ, ಕಾಫಿ ಜೊತೆ ಇಷ್ಟನ್ನ ಕೊಡ್ತಿರೋ ತಿನ್ನಿ, ಸೂಪರ್ ಆಗಿ ಬರುತ್ತೆ. ನೋಡಿದ್ರಲ್ಲ, ಈ ಒಂದು ರೆಸಿಪಿ ಮಾಡೋದು ಎಷ್ಟು ಸುಲಭ ಅಂದ್ಬಿಟ್ಟು. ಇಷ್ಟು ಈಸಿ ಒಂದು ರೆಸಿಪಿ ಮಾಡೋದು, ಟೇಸ್ಟ್ ಮಾತ್ರ ಅಲ್ಟಿಮೇಟ್. ನಾನು ತೋರಿಸಿರ್ತಕ್ಕಂಥ ಸ್ಟೆಪ್ಸ್ನ ಫಾಲೋ ಮಾಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೆಸಿಪಿ ನಿಮಗೆ ಬಂದೇ ಬರುತ್ತೆ. ಹಾಗಾದ್ರೆ ನಂಗನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ. ವಿಡಿಯೋ ಇಷ್ಟ ಆಗಿರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿದಿರಾ. ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆನ್ ಮಾಡಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲಾಗಿ ಸಿಗ್ತಾ ಇರುತ್ತೆ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.